ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ಸ್ವಾಗತ. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಈಗಾಗಲೇ ಫೈನಲೈಸ್ ಮಾಡಿದ್ದೀರಾ. ಎಸ್ಟರ್ಡೇ ವಾಸ್ ದ ಲಾಸ್ಟ್ ಡೇ ಟು ಎಡಿಟ್ ಯುವರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಎಲ್ಲರೂ ಮಾಡಿ ಹಾಕಿದ್ದೀರಾ. ಈಗ ತಮ್ಮ ತಮ್ಮ ಫೈನಲ್ ರಿಸಲ್ಟ್ಸ್ಗಾಗಿ ಕಾಯ್ತಾ ಇದ್ದೀರಾ. ಆ್ಯಂಡ್ ಇನ್ ದ ಪ್ರೀವಿಯಸ್ ವಿಡಿಯೋ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ, ಇದರಲ್ಲಿ ನಾನು ಹೇಳಿದ್ದೆ ಮಾಕ್ ಈಸ್ ನಾಟ್ ಈಕ್ವಲ್ ಟು ಫೈನಲ್. ಫೈನಲ್ಗೆ ಈಕ್ವಲ್ ಇರೋದಿಲ್ವಾ, ಹೇಗೆ ಇತ್ತಂದರೆ ಹೇಗೆ, ಇಲ್ಲಿಲ್ಲ ಅಂದರೆ ಹೇಗೆ, ಯಾವ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸಿದ್ದೆ. ಇನ್ನೂ ಕೂಡ ವಾಚ್ ಮಾಡಿಲ್ಲ ಅಂದರೆ ನೀವು ಈ ವಿಡಿಯೋ ಆದ ತಕ್ಷಣ ಅದನ್ನು ವಾಚ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ರೈಟ್, ಈಗ ನಾನು ನಿಮಗೆ ಥರ್ಡ್ ರೌಂಡ್ ಬಗ್ಗೆ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಷನ್ ನೀಡೋದಕ್ಕೆ ಬಂದಿದ್ದೇನೆ. ಆ್ಯಂಡ್ ಐ ವಿಲ್ ಟ್ರೈ ಟು ಸಿಂಪ್ಲಿಫೈ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ನಿಮಗೆ ತುಂಬ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಥರ್ಡ್ ರೌಂಡ್ ಎಕ್ಸ್ಪ್ಲೇನ್ಡ್, ಎವ್ರಿಥಿಂಗ್ ಯು ನೀಡ್ ಟು ನೋ ಅಬೌಟ್ ಥರ್ಡ್ ರೌಂಡ್ ಕೌನ್ಸಿಲಿಂಗ್. ಈಗ ಥರ್ಡ್ ರೌಂಡ್ ಬಗ್ಗೆ ನಿಮಗೆ ತುಂಬ ಕನ್ಫ್ಯೂಷನ್ ಇದ್ದಾವೆ, ನನಗೆ ಗೊತ್ತು. ಹಾಗೆ ಇದನ್ನು ಕೂಡ ನಮ್ಮ KA ಡೈರೆಕ್ಟರ್ ಅವರು ತಮ್ಮ ವಿಡಿಯೋದಲ್ಲಿ ಹೇಳಿದರು. ಅದನ್ನು ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಒಂದಿಷ್ಟು ಜನ ನೋಡಿದ್ರು, ಅವ್ರಿಗೆ ಗೊತ್ತಾಗಿರೋದಿಲ್ಲ. ಸೊ ನಾನು ಇಲ್ಲಿ ಸಿಂಪ್ಲಿಫೈ ಆಗಿ ಹೇಳ್ತೀನಿ. ಹೂ ಕ್ಯಾನ್ ಪಾರ್ಟಿಸಿಪೇಟ್, ಚಾಯ್ಸ್ 1 ವರ್ಸಸ್ ಚಾಯ್ಸ್ 4, ವಾಟ್ಸ್ ದ ಡಿಫ್ರೆನ್ಸ್, ಮೆಡಿಕಲ್ ಆಸ್ಪರೆಂಟ್ಸ್. ಈಗ ನೀವು ಮೆಡಿಕಲ್ ಆಸ್ಪರೆಂಟ್ಸ್ ಏನು ಕೇಳ್ತಾ ಇದ್ದೀರಾ, ಅಕ್ಕ ನನಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ ಮೆಡಿಕಲ್ದು, ಬಟ್ ನನಗೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸಿಗ್ಬೋದು. ನಂಗೆ ಸಿಗಲಿಲ್ಲ ಅಂದರೆ ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀನಿ. ಈಗ ನನಗೆ ಇಂಜಿನಿಯರಿಂಗ್ ಅಲಾಟ್ ಆಗಿದೆ, ನಾನೇನು ಮಾಡೋದಕ್ಕ, ರೌಂಡ್ 2 ಅಲ್ಲಿ ಅಡ್ಮಿಷನ್ ತೊಗೊಳ್ಳೋದಾ, ಇಲ್ಲಾಂದರೆ ನಾನು ಎಕ್ಸಿಟ್ ಆಗೋದಾ, ಏನೂ ಗೊತ್ತಾಗ್ತಿಲ್ಲ ಅಕ್ಕ, ಏನು ಮಾಡೋದು ಅಂತೆಲ್ಲ ನಿಮಗೆ ಕ್ವಶನ್ಗಳಿದ್ದಾವೆ. ಸೊ ಅದನ್ನು ಕೂಡ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಅಪ್ಗ್ರೇಡೇಷನ್ ಇನ್ ಥರ್ಡ್ ರೌಂಡ್ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ಅದನ್ನು ನಾನು ತಿಳಿಸ್ಕೊಡ್ತಿರ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಹಿಯರ್ ಯು ಕ್ಯಾನ್ ಸಿ ಚಾಯ್ಸ್ 1 ವರ್ಸಸ್ ಚಾಯ್ಸ್ 4. ಇದೇನಕ್ಕ ಚಾಯ್ಸ್ 1 ಚಾಯ್ಸ್ 4 ತೊಗೊಂಬಂದ್ರಿ, ಚಾಯ್ಸ್ 2 ಚಾಯ್ಸ್ 3 ಇಲ್ವಾ ಅಂತ ಯಾರಾದರೂ ಕೇಳೋರಿದ್ರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈ ವಿಡಿಯೋ ನಾನು ಮಾಡಿದ್ದೆ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕಂಪ್ಲೀಟ್ಲಿ ಇಲ್ಲ ಈ ಸತಿ ಸೆಕೆಂಡ್ ರೌಂಡ್ಗೆ ಅಂತ. ಸೊ ಇನ್ನೂ ಕನ್ಫ್ಯೂಷನ್ ಇದ್ದರೆ ನೀವು ಇದನ್ನು ವಾಚ್ ಮಾಡಿ, ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಯಾರ್ಯಾರಿಗೆ ಗೊತ್ತಿದೆ ಈ ರೂಲ್ಸು, ಈಗ ಚಾಯ್ಸ್ 1 ವರ್ಸಸ್ ಚಾಯ್ಸ್ 4 ಇದರಲ್ಲೂ ಕೂಡ ನಿಮಗೆ ಇನ್ನೂ ಕನ್ಫ್ಯೂಷನ್ ಇದ್ವು. ಸೊ ನಾನು ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನೀವು ನೋಡ್ಬೋದು ಚಾಯ್ಸ್ 1 ನಿಮಗೆ ಇರುತ್ತೆ ಯಾವಾಗ, ಈಗ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ಸ್ ಬಿಡ್ತಾರೆ, ಪ್ರೊವಿಷನಲ್ ಆದಮೇಲೆ ಫೈನಲ್ ಕೂಡ ಬಿಡ್ತಾರೆ. ಜಸ್ಟ್ ಆಫ್ಟರ್ ದ ಫೈನಲ್ ರಿಸಲ್ಟ್ಸ್ ಯು ವಿಲ್ ಹ್ಯಾವ್ 2 ಚಾಯ್ಸಸ್, ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4. ಅದರಲ್ಲಿ ಈಗ ಚಾಯ್ಸ್ 1 ಯಾರ್ಯಾರು ಮಾಡ್ತೀರಾ, ಅಕ್ಸೆಪ್ಟ್ ದ ಸೀಟ್. ಈಗ ನಿಮಗೆ ಯಾವ್ದು ಅಲಾಟ್ ಆಗಿದೆ, ನಿಮ್ಗೆ ಬೇಕಾಗಿರೋ ಸೀಟ್ ಅಲಾಟ್ ಆಗಿದೆ, ಸೊ ನೀವು ಅದನ್ನು ಅಕ್ಸೆಪ್ಟ್ ಮಾಡಿ ಜಾಯಿನ್ ದ ಅಲಾಟೆಡ್ ಕಾಲೇಜ್. ಅಲ್ಲಿ ಹೋಗಿ ಫೀನ ಪೇ ಮಾಡ್ತೀರಾ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್. ಇಲ್ಲಿ ನಾನು ನಿಮಗೆ ಫ್ಲೋ ಚಾರ್ಟ್ನ ಹಾಕಿದ್ದೀನಿ. ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ ಇಟ್ಸ್ ಲೆಫ್ಟ್ ಟು ಯು ಅಂತಲೇ ಹೇಳ್ಬೋದು. ವೈ, ಬಿಕಾಸ್ ಈಗ ನೀವು ಅಡ್ಮಿಷನ್ ಮಾಡಿಸಿದ್ಮೇಲೆ ಯಾವುದೇ ಥರದ ಕಂಪಲ್ಷನ್ ಇಲ್ಲ, ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ. ನೀವು ಕಂಪ್ಲೀಟ್ಲಿ ಓಕೆ ಆಗಿದ್ದರೆ, ನನಗೆ ಸೆಕೆಂಡ್ ರೌಂಡಲ್ಲಿ ಸಿಗೋ ಅಂಥ ಕಾಲೇಜ್ ಏನು ಸಿಕ್ಕಿದೆ, ನನಗೆ ಬೇಕಾಗಿರೋದೇ ಸಿಕ್ಬಿಟ್ಟಿದೆ, ನನಗೇನು ಥರ್ಡ್ ರೌಂಡ್ ಅವಶ್ಯಕತೆ ಇಲ್ಲ ಅನ್ನೋರು ಯಾರಿದ್ದೀರಾ, ನೀವು ಅಡ್ಮಿಷನ್ ಮಾಡಿಸಿ ಅದಕ್ಕೆ ಕಾಲೇಜ್ಗೆ ರಿಪೋರ್ಟ್ ಆದರೆ ಸಾಕು, ಕ್ಲಾಸಸ್ನ ಜಾಯಿನ್ ಆಗಿ ನಿಮ್ಮ ಇಂಜಿನಿಯರಿಂಗ್ ಲೈಫನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ದೇರ್ ಇಸ್ ನೋ ವರೀಸ್ ಫಾರ್ ಯು ಆಲ್. ಬಟ್ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್, ಬಟ್ ನನ್ನ ರ್ಯಾಂಕ್ಗೆ ಇನ್ನೂ ಮೇಲಿರೋಂಥ ಕಾಲೇಜ್ ಸಿಗೋವಂಥ ಸಾಧ್ಯತೆ ಇದ್ದಾವೆ, ಇನ್ನೊಂದು ಚೂರು ಕಟ್ ಆಫ್ ಮೇಲೆ ಹೋದರೆ ನನಗೆ ಸಿಗ್ಬೋದು ಅಂತ ಯಾರಿದ್ದೀರಲ್ಲ, ಅವರು ಅಡ್ಮಿಷನ್ ಮಾಡಿಸಿದ ಮೇಲೆ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಎಸ್ ಮಾಡ್ಬೋದು. ಹೇಗೆ ಹೇಳ್ತೀನಿ. ಓಕೆ, ಅಪ್ಗ್ರೇಡ್ ಪಾಸಿಬಲ್ ಇನ್ ಥರ್ಡ್ ರೌಂಡ್. ಯು ಗಾಟ್ ಇಟ್ ಅಂತ ಅನ್ಕೋತೀನಿ. ನೀವೇನಾದರೂ ಅಡ್ಮಿಷನ್ ತೊಗೊಂಡ್ಮೇಲೆ ಕೂಡ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಡ್ಮಿಷನ್ ತೊಗೊಂಡ ತಕ್ಷಣ ನೀವು ಮಾಡೋ ಹಂಗಿಲ್ಲ ಅಂತ ಏನೂ ಇಲ್ಲ. ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್. ಓಕೆ, ಎಸ್. ಈಗ ಚಾಯ್ಸ್ 4 ಅಂತ ಇನ್ನೊಂದು ಆಪ್ಷನ್ ಇದೆ. ಏನಪ್ಪ ಅದು, ಎಕ್ಸಿಟ್ ದ ಕೌನ್ಸಿಲಿಂಗ್ ಬಟ್ ನಾಟ್ ದ ಎಂಡ್. ಏನಂದರೆ ಆಫ್ಟರ್ ದ ರಿಲೀಸ್ ಆಫ್ ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಯು ಮೇ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್. ಎಸ್, ದಿಸ್ ಈಸ್ given in the KCET official brochure and also it is explained by KA director also. ಸೊ ಈ ರೂಲ್ಸ್ ಪ್ರಕಾರ, ಈ ಸತಿ ರೂಲ್ಸ್ ಪ್ರಕಾರ ಏನಂದರೆ, ನೀವು ಎಕ್ಸಿಟ್ ಆದಮೇಲೂ ಕೂಡ, ಅದು ಎಂಡ್ ಆದಾಗಲ್ಲ, ಎಕ್ಸಿಟ್ ಆದಮೇಲೆ ಆಫ್ಟರ್ ದ ರಿಲೀಸ್ ಆಫ್ ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್, ಓಕೆ, ಯು ಮೇ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ ಸಬ್ಜೆಕ್ಟ್ ಟು
KA ಕಂಡೀಷನ್ ಆ್ಯಂಡ್ ಪ್ರೊಸೀಜರ್ಸ್. ಈಗ ನೀವು ನೋಡ್ಬೋದು ಇದನ್ನು ಎಲ್ಲಿ ಮೆನ್ಷನ್ ಮಾಡಿದ್ರು ಅಂತ ಕೇಳೋದಂದರೆ, ನಾನು ನಿಮಗೆ ಆಫಿಷಿಯಲ್ ಬ್ರೋಷರ್ ಪೇಜನ್ನು ನಾನು ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಂಪ್ಲೀಟ್ ಆದ ಫ್ಲೋ ಚಾರ್ಟ್ ನಿಮಗೆ ಇದು ಇದೆ. ಈ PDF ನಿಮ್ಮ ಹತ್ರ ಇಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ಕಂಪ್ಲೀಟ್ PDFನ ಮತ್ತೆ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೀವು ಎಕ್ಸೆಸ್ ಮಾಡ್ಕೊಳ್ಳಿ. ನಿಮಗೆ ಇನ್ ಕೇಸ್ ಆಫಿಷಿಯಲ್ ವೆಬ್ಸೈಟಲ್ಲಿ ಹುಡ್ಕೋದಕ್ಕೆ ಸಿಗಲಿಲ್ಲ ಅಂದರೆ. ಓಕೆ, ಎಸ್, ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇದೆಲ್ಲ ಆಯಿತು. ಈಗ ಸೀಟ್ ಅಲಾಟೆಡ್, ಸೆಲೆಕ್ಟ್ ದ ಸೀಟ್ ಅಪ್ರೋಪ್ರಿಯೇಟ್ ಚಾಯ್ಸ್ 1 ಏನಿದೆ 100% ಸ್ಯಾಟಿಸ್ಫೈಡ್. ಚಾಯ್ಸ್ 1ಅನ್ನು ಚೂಸ್ ಮಾಡಿ ಪೇ ಮಾಡಿ ರಿಪೋರ್ಟ್ ಮಾಡೋದು. ಓಕೆ, ಎಸ್, ಇಲ್ಲಿ ನೀವು ನೋಡ್ಬೋದು ಚಾಯ್ಸ್ 4 ಈಸ್ ಲೈಕ್ ಎಕ್ಸಿಟ್, ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್ ಟು ವಿಶ್ ಟು ಎಕ್ಸಿಟ್ ಫ್ರಮ್ ದ ಅಲಾಟ್ಮೆಂಟ್ ಪ್ರೊಸೆಸ್. ಇದಾದಮೇಲೆ ಇಲ್ಲೊಂದು ಬಾಕ್ಸನ್ನು ನೀವು ನೋಡ್ತಾ ಇರ್ಬೋದು. ಲೇಟರ್, ಇಫ್ ಅ ಕ್ಯಾಂಡಿಡೇಟ್ ಡಿಸೈಡ್ಸ್ ಟು ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್, he or she may do so after the publication of available seat matrix of third round subject to conditions or procedures. This is exactly mentioned in the KCET brochure of 2026 and also explained by sir in the previous video. If you have watched it properly, you will get it ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿಂದ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇಲ್ಲಿ ನಾನು ನಿಮಗೆ ತೋರಿಸೋದಂದರೆ, ಇಲ್ಲಿ ನೋಡಿ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ಡ್ ಇನ್ KA ವೆಬ್ಸೈಟ್. Select the option entry link in the KA website and log in to the option entry portal. Save and submit the options. ಇವೆಲ್ಲ ನಿಮಗೆ ಗೊತ್ತೇ ಇದೆ. ಬಟ್ ಇಲ್ಲಿ ನೋಡಿ, process of third round seat allotment, finally saved options will be used for the seat allotment. Publication of third round seat allotment provisional results. ಇದು ನಾರ್ಮಲಿ ಏನಾಗುತ್ತೆ, ಪ್ರತಿ ರೌಂಡಲ್ಲಿ ಹೇಗೆ ನಡೆಯುತ್ತೆ ಹಾಗೆ ಈ ರೌಂಡು ಕೂಡ ನಡೆಯುತ್ತೆ. But after the publication of third round seat allotment results, there will not be any choice to select. Candidates have to compulsorily pay the fees, download the confirmation slip and report to the allotted college. ಈಗ ತುಂಬ ಜನ ಏನು ಕೇಳ್ತಾ ಇದ್ರಿ, ಅಕ್ಕ ನನಗೆ ಥರ್ಡ್ ರೌಂಡಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ ಆದರೆ ನಾನು ಅದು ಬೇಡ ಅಂತ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜ್ ರಿಟೇನ್ ಮಾಡ್ಕೋಬೋದಾ ಅಂತ ಕೇಳ್ತಾ ಇದ್ರಿ. ದಟ್ಸ್ ನಾಟ್ ಕಂಪ್ಲೀಟ್ಲಿ ಪಾಸಿಬಲ್. ವೈ? ಬಿಕಾಸ್ ಈಗ ನೀವು ನೋಡಿ, ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮೇಲಿನ ಪ್ರಯಾರಿಟಿ ಕಾಲೇಜ್ಗೆ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಮೀನಿಂಗ್, ಹೌದಾ? ಎಸ್. ಈಗ ನೀವು ಮೇಲಿನ ಪ್ರಯಾರಿಟಿ ಕಾಲೇಜಲ್ಲಿ ಯಾವುದೋ ಒಂದು ಅಲಾಟ್ ಆಗಿಬಿಟ್ರೆ ನನಗೆ ಅದು ಬೇಡ ಅಂತ ಹೇಗೆ ಹೇಳ್ತೀರಾ? ಸೊ ಓನ್ಲಿ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ನಿಮ್ಮ ಲಿಸ್ಟ್ ಏನಿದೆ ಅದನ್ನು ಚೆನ್ನಾಗಿ ಇಟ್ಕೋಬೇಕು. ಅಂದರೆ ನಿಮ್ಗೆ ಯಾವ್ಯಾವ ಕಾಲೇಜ್ ಜೆನ್ವಿನ್ಲಿ ಬೇಕಂತ ಇದೆ, ನನಗೆ ಅದು ಅಲಾಟ್ ಆದರೂ ನಾನು ಹೋಗ್ತೀನಿ ಅಂತ ಯಾರ್ಯಾರಿಗಿದೆ ಅವರು ಆ ರೀತಿಯಾಗಿ ಲಿಸ್ಟನ್ನ ಇಡಬೇಕಾಗತ್ತೆ. ಸೊ ದ್ಯಾಟ್ ಇಫ್ ಇಟ್ ಅಲಾಟ್ಸ್ ಇನ್ ಸಮ್ ಕೇಸಸ್ ಯು ಕ್ಯಾನ್ ಟೇಕ್ ಅಡ್ಮಿಷನ್ ಹ್ಯಾಪಿಲಿ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ದಿಸ್ ವಾಸ್ ಆಲ್ ಅಬೌಟ್ ದಿ ಥರ್ಡ್ ರೌಂಡ್. ಈಗ ಒಂದಿಷ್ಟು ಸ್ಟೂಡೆಂಟ್ಸ್ ಯಾವ ರೀತಿ ಇದ್ದೀರಾ, ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದೀರಾ. ಈಗ ಅವರಿಗೆ ಫಸ್ಟ್ ರೌಂಡ್ ಈಗ ಏನಾಗಿದೆ ಮಾಕ್ ಅಲಾಟ್ಮೆಂಟ್, ಅದರಲ್ಲಿ ಯಾವುದೇ ಥರದ MBBS ಸೀಟ್ ಸಿಕ್ಕಿಲ್ಲ. ಬಟ್ ಅವರಿಗೆ ಏನು ಹೋಪ್ಸ್ ಇದ್ದಾವೆ, ಸೆಕೆಂಡ್ ರೌಂಡ್ ಇಲ್ಲಾಂದರೆ ಥರ್ಡ್ ರೌಂಡ್ ಅಲ್ಲಿ ಏನಾದರೂ ಸಿಗ್ಬೋದು ಅನ್ನೋ ಅಂತ ಭರವಸೆ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಂಜಿನಿಯರಿಂಗ್ ಸೀಟ್ ಪ್ಲಸ್ ಮೆಡಿಕಲ್ ಆಸ್ಪೈರೆಂಟ್. ಕೆನ್ ಐ ಸ್ಟಿಲ್ ಟ್ರೈ ಫಾರ್ ಮೆಡಿಕಲ್ ಇಫ್ ಐ ಗಾಟ್ ಇಂಜಿನಿಯರಿಂಗ್ ಸೆಕೆಂಡ್ ರೌಂಡ್? ಓಕೆ, ನನಗೀಗ ಸಿಕ್ಬಿಟ್ಟಿದೆ ಅಕ್ಕ, ನನಗೆ ಕಾಲೇಜ್ ಸಿಕ್ಬಿಟ್ಟಿದೆ ಇಂಜಿನಿಯರಿಂಗ್ದು, ಬಟ್ ನಾನು ಮೆಡಿಕಲ್ಗೂ ಟ್ರೈ ಮಾಡಬೇಕಂತ ಇದ್ದೀನಿ, ಏನು ಮಾಡೋದು ಅಂತ ಯಾರಿಗಿದ್ದಾರೆ, ಓಕೆ, ಅವ್ರು ಏನು ಮಾಡಬೇಕು? KA ಡೈರೆಕ್ಟರ್ ಕ್ಲಾರಿಫೈಸ್, ಎಸ್ ಯು ಕ್ಯಾನ್ ಜಾಯಿನ್ ಇಂಜಿನಿಯರಿಂಗ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ರೌಂಡ್. ನಾನು ನಿಮಗೆ ಮೊದಲಿಂದಲೇ ಹೇಳ್ತಾ ಬಂದಿದ್ದೀನಿ, KA ಸರ್ ಅವರು ವಿಕಾಸ್ ಅನ್ನೋ ಚಾನಲಲ್ಲಿ ಯಾವ ರೀತಿಯಾಗಿ ವಿಡಿಯೋ ಹಾಕ್ತಾರೆ ಅದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಾನೆ ಬಂದಿದ್ದೆ. ಸೊ ಅದರಲ್ಲಿ ಅವ್ರು ಕಂಪ್ಲೀಟ್ ಕ್ಲಿಯರಾಗಿ ತಿಳಿಸಿದ್ದಾರೆ, ಇಫ್ ಯು ಗೆಟ್ ಅಲಾಟೆಡ್ ವಿತ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಸೆಕೆಂಡ್ ರೌಂಡ್ ಯು ಕ್ಯಾನ್ ಜಾಯಿನ್ ಇಂಜಿನಿಯರಿಂಗ್ ಕಾಲೇಜ್. ಎಸ್, ಜಾಯಿನ್ ಆಗ್ಬೋದು. ಈಗ ನೀವು ಚಾಯ್ಸ್ 2 ಅಲ್ಲಿ ಈಗ ಯಾರೋ ಒಬ್ಬರು ಸೀತಾ ಅಂತ ಇದ್ದಾಳೆ ಅಂತ ಅಂದ್ಕೊಳ್ಳೋಣ, ಅವಳಿಗೆ ಒಂದು BMS ಕಾಲೇಜ್ ಅಲಾಟ್ ಆಗಿದೆ. ಫಸ್ಟ್ ರೌಂಡಲ್ಲೂ ಅದೇ ಅಲಾಟ್ ಆಯಿತು, ಸೆಕೆಂಡ್ ರೌಂಡಲ್ಲೂ ಅದೇ ಅಲಾಟ್ ಆಯಿತು. ಬಟ್ ಅವಳ ರ್ಯಾಂಕ್ ಚೆನ್ನಾಗಿದೆ ನೀಟಲ್ಲಿ, ಬಟ್ ಅದು ಫಸ್ಟ್ ರೌಂಡಲ್ಲಿ ಸಿಗೋ ಆಗಿಲ್ಲ. ಅವಳಿಗೇನಿದೆ, ಅಲಾಟ್ ಆಗಲಿಲ್ಲ ಅಂದರೆ ಮೆಡಿಕಲ್ ಕಾಲೇಜ್ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋಂಥ ಅವಳಿಗೆ ಆಸೆ ಇದೆ. ಬಟ್ ಏನಾಗಿದೆ, ಈಗ ಮೆಡಿಕಲ್ಲು ಕೌನ್ಸಿಲಿಂಗ್ ಡಿಲೇ ಆಗಿರೋ ಕಾರಣ ಅವಳಿಗೆ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕಂತ ಇದೆ. ಸೊ ಅವಳೇನು ಮಾಡ್ತಾಳೆ, ಈಗ BMS ಕಾಲೇಜಲ್ಲಿ ಹೋಗಿ ಅವಳು ಅಡ್ಮಿಷನ್ ತೊಗೊಂಡ್ಮೇಲೆ ಮತ್ತೆ ಮೆಡಿಕಲ್ ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ.
ಹೌದಕ್ಕ, ಹೀಗೆ ಪಾಸಿಬಿಲಿಟಿ ಇದೆಯಾ ಅಂತ ಕೇಳಿದ್ರೆ ಎಸ್, ದೇರ್ ಈಸ್ ಪಾಸಿಬಿಲಿಟಿ. ಇದನ್ನು ಸರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಒಂದ್ಸತಿ ಇಂಜಿನಿಯರಿಂಗ್ ಕೌನ್ಸಿಲಿಂಗಿಂದ ಎಕ್ಸಿಟ್ ಕೂಡ ಆಗ್ಬೋದು, ಇಲ್ಲಾಂದರೆ ನೀವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡು ಆಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಆಫ್ ಮೆಡಿಕಲ್ ಕೌನ್ಸಿಲಿಂಗು ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಏನು ಪಾರ್ಟಿಸಿಪೇಟ್ ಮಾಡ್ತೀರಾ, ಅಕಸ್ಮಾತ್ ಅಕ್ಕ ನನಗೆ ಈಗ ಮೆಡಿಕಲ್ ಕಾಲೇಜ್ ಸಿಕ್ಬಿಡ್ತು, ಬಟ್ ನಾನು ಇಲ್ಲೆಲ್ಲ ಫುಲ್ ಫೀಸ್ ತುಂಬಿದ್ದೀನಿ ಇಂಜಿನಿಯರಿಂಗಲ್ಲಿ ಅಂತ ಹೇಳೋದಂದರೆ ನಿಮಗೆ ಆ ಫೀಸನ್ನು ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಎಸ್, ಆ ಫೀಸನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನಿಮಗೆ ಇಂಜಿನಿಯರಿಂಗ್ ಈಗ BMS ಅಲ್ಲಿ ಸೀತಾ ಅಡ್ಮಿಷನ್ ತೊಗೊಂಡ್ಲಂದರೆ ಇನ್ ಕೇಸ್ ಅವಳಿಗೆ ಮೆಡಿಕಲ್ ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ಸಿಕ್ತಂದರೆ ಅವಳಿಗೆ ಕಂಪ್ಲೀಟ್ ಇಂಜಿನಿಯರಿಂಗ್ ಫೀಸ್ ಏನೇನಿತ್ತು ಅದನ್ನು ಕಂಪ್ಲೀಟಾಗಿ KE ಅವರು ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಅದು ಅವರ ಕರ್ತವ್ಯ, ಮಾಡೇ ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ ತುಂಬ ಕಾಲೇಜಸ್ಸಲ್ಲಿ ಡೆವಲಪ್ಮೆಂಟ್ ಫೀಸ್ ಅಂತಲೂ ತಗೋತಾರೆ. ಸೊ ಯು ಹ್ಯಾವ್ ಟು ಬಿ ಲೈಕ್ ಪೇ ಮಾಡೋಕ್ಕೆ ಯಾವಾಗ ಹೋಗ್ತೀರಾ ಆವಾಗ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ನಮಗೆ ಚೂರು ಟೈಮ್ ಕೊಡಿ, ಅವ್ರಿಗೆ ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಅವ್ರಿಗೆಲ್ಲ ಅದೆಲ್ಲ ಸಂಬಂಧ ಇರೋದಿಲ್ಲ. ಸಮ್ ವಿಲ್ ಅಗ್ರಿ ವಿತ್ ದಟ್, ಸಮ್ ವಿಲ್ ನಾಟ್. ಸೊ ಓನ್ಲಿ ಯು ಕ್ಯಾನ್ ಆಸ್ಕ್ ದೆಮ್ ಟೈಮ್ ಲೈನ್. ಓಕೆ, ನಮಗೆ ಚೂರು ಟೈಮ್ ಕೊಡಿ, ನಾವು ಪೇ ಮಾಡ್ತೀವಿ ಅಂತ. ಯಾಕಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅನ್ನೋ ಗ್ಯಾರಂಟಿ ಇದ್ದರೆ ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಕೇಸೇ ನಿಮ್ಗೆ ಹೇಳೋದಂದರೆ ನಾನು ಸೆಕೆಂಡ್ ರೌಂಡಲ್ಲಿ ಸೀಟನ್ನು ಹೋಲ್ಡ್ ಮಾಡಿ ಫೀಸೆಲ್ಲ ಪೇ ಮಾಡಿದ್ದೆ, ಬಟ್ ಡೆವಲಪ್ಮೆಂಟ್ ಫೀಸನ್ನು ಪೆಂಡಿಂಗ್ ಇಟ್ಟಿದ್ದೆ. ಅದಾದಮೇಲೆ ಥರ್ಡ್ ರೌಂಡಲ್ಲಿ ಅಕಸ್ಮಾತ್ ಯಾವುದಾದ್ರೂ ಕಾಲೇಜ್ ಅಲಾಟ್ ಆದರೂ ಕೂಡ ಆ ಡೆವಲಪ್ಮೆಂಟ್ ಫೀಸ್ ಆಮೇಲೆ ಕಾಲೇಜವ್ರು ಕೊಡಲ್ಲ ಅಂತ ಹೇಳಿದ್ರೆ ಏನೂ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ಪೆಂಡಿಂಗೇ ಇಟ್ಕೊಂಡಿದ್ದೆ. ಆಮೇಲೆ ಥರ್ಡ್ ರೌಂಡ್ ಆದಮೇಲೆ ನಾವು ಪೇ ಮಾಡಿದ್ದು. ಸೊ ಆ ರೀತಿಯಾಗಿ ನೀವು ಮಾಡ್ಬೋದು ಅಂತ ನಾನು ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಈಸ್ ಹಾಸ್ಟೆಲ್. ಈಗ ನೀವು ಹಾಸ್ಟೆಲ್ ಬಗ್ಗೆ ವಿಚಾರ ಮಾಡ್ತಿರ್ತೀರಾ, ಐ ನೋ ಇಟ್. ಬಟ್ ಆಲ್ಸೋ ನಿಮಗೆ ಸೇಮ್ ಕಾಲೇಜಲ್ಲಿ ಬೇರೆ ಬ್ರಾಂಚ್ ಇರೋವಂಥದ್ದು ಏನಾದ್ರು ಅಪ್ಲೈ ಮಾಡ್ತಾ ಇದ್ದರೆ ದ್ಯಾಟ್ಸ್ ಕಂಪ್ಲೀಟ್ಲಿ ಓಕೆ. ಹಾಸ್ಟೆಲ್ ತೊಗೊಳ್ಳಿ, ಹೋಗಿ ಅಡ್ಮಿಷನ್ ಮಾಡಿಸಿ ಬನ್ನಿ. ಬಟ್ ನೀವೇನಾದರೂ ಬೇರೆ ಊರಲ್ಲಿ ಬೇರೆ ಬೇರೆ ಕಡೆ ಯಾವುದೋ ಒಂದು ಇರೋವಂಥ ಕಾಲೇಜ್ ಹಾಕ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ಗ್ಯಾರಂಟಿ ಸ್ವಲ್ಪ ಇದೆ ಅಲಾಟ್ ಆಗೋ ಅಂಥದ್ದು, ಆದರೂ ಏನು ಮಾಡೋದು ಅಂತ ಹೇಳಿದ್ರೆ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ವೈ? ಬಿಕಾಸ್ ಈಗ ನೀವು ಒಂದಿಷ್ಟು ಕಾಲೇಜಸಲ್ಲಿ ಹಾಸ್ಟೆಲ್ಗೆ ಪೇ ಮಾಡಿದ್ರೆ ಅವರು ಅದನ್ನು ರಿಟರ್ನ್ ಮಾಡ್ತಾರೋ ಇಲ್ಲ ಅನ್ನೋಂಥ ಗ್ಯಾರಂಟಿ ಇರೋದಿಲ್ಲ. ಸೊ ನೀವು ಅವ್ರ ಹತ್ರ ಮಾತಾಡಿ ಅಡ್ಮಿಷನ್ ಮಾಡಿಸೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕ್ಲಿಯರ್ ಆಯಿತಾ? ಎಸ್, ಇಷ್ಟು ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಆ್ಯಂಡ್ ಆ್ಯಸ್ ಐ ಸೆಡ್, ನೀವು ಏನಾದರೂ ಮೆಡಿಕಲ್ ಆಸ್ಪರೆಂಟ್ಸ್ ಆಗಿದ್ದರೆ ಇಂಜಿನಿಯರಿಂಗಲ್ಲಿ ಅಡ್ಮಿಷನ್ ತೊಗೊಂಡು ಕೂಡ ನೀವು ನೆಕ್ಸ್ಟ್ ರೌಂಡ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಸರ್ನೇ ತಿಳಿಸಿದ್ದಾರೆ. ಆ್ಯಂಡ್ ಆಲ್ಸೋ ದ ಥಿಂಗ್ ಈಸ್, ಥರ್ಡ್ ರೌಂಡ್ಗೆ ನೀವು ಚಾಯ್ಸ್ 1 ಕೂಡ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದರೂ ಚಾಯ್ಸ್ 4 ಮಾಡಿ ಎಕ್ಸಿಟ್ ಆದರೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ ಮೇಲೆ ನಿಮಗೆ ಜಾಯಿನ್ ಆಗುವಂಥ ಆಪ್ಷನ್ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದಕ್ಕ, ಈಗ ನಾನು ಅಡ್ಮಿಷನ್ ಮಾಡ್ಕೊಂಡು ಬಂದೆ, ಅದಾದಮೇಲೆ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂದರೆ ಚಾಯ್ಸ್ 1 ಈಗಾಗಲೇ ಮಾಡಿರ್ತೀನಿ ನಾನು. ಮತ್ತು KEದವರು ಆಪ್ಷನ್ ಏನಾದರೂ ಕೊಡ್ತಾರಾ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ ಅಂತ? ಎಸ್, ಆಪ್ಷನ್ ಕೊಡ್ತಾರೆ. ನೀವು ಅವಾಗ ಅಪ್ರೂವ್ ಮಾಡಿದ್ರೆ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇಷ್ಟು ಕ್ಲಿಯರ್ ಆಯಿತಾ? ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಕ್ಲಿಯರ್ ಎವ್ರಿ ಪಾಯಿಂಟ್. ಓಕೆ, ನಾನು ಎಕ್ಸಾಂಪಲ್ ಕೂಡ ಕೊಟ್ಟು ನಿಮಗೆ ತಿಳಿಸಿದ್ದೀನಿ. ಇದರಿಷ್ಟು ಮೇಲೆ ಏನಾದರೂ ನಿಮಗೆ ಡೌಟ್ ಉಳಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಐ ವಿಲ್ ಟ್ರೈ ಟು ರಿಪ್ಲೈ ಯು ಆಲ್. ಓಕೆ, ಫಸ್ಟ್ ನೀವು ಇದನ್ನು ಕಂಪ್ಲೀಟಾಗಿ ವಿಡಿಯೋನ ತಿಳ್ಕೊಂಡು ಅದಾದಮೇಲೆ ಕಮೆಂಟ್ ಹಾಕಿ. ಯಾಕಂದರೆ ನಾನು ಆಲ್ಮೋಸ್ಟ್ ಆಲ್ ಥಿಂಗ್ಸನ್ನ ನಾನು ಹೇಳಿದ್ದೇನೆ. ಮತ್ತೇನಾದರೂ ಉಳಿದ್ರೆ ನೋಡೋಣ, ಐ ವಿಲ್ ಹೆಲ್ಪ್ ಯು ಔಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.